ನಮಸ್ಕಾರ ಯೂಟ್ಯೂಬ್, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ದೊಡ್ಡ ರೈಡ್ಗೆ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇ ಕಂಪ್ಲೀಟ್ ನೋಡಿ. ಯಾಕಂದರೆ ಮೈಸೂರಿಂದ ವೆರಿ ಫಸ್ಟ್ ಟೈಮು ಈ ಥರ ಆ ಪ್ಲೇಸ್ಗೆ ಬೈಕಲ್ಲಿ ಹೋಗ್ತಾ ಇರೋದು. ಸೊ ಕಾರಲ್ಲಿ ತುಂಬ ಜನ ಹೋಗಿದ್ದಾರೆ, ಬೆಂಗಳೂರಿಂದ ಹೋಗಿದ್ದಾರೆ, ಮೈಸೂರಿಂದ ಹೋಗಿರೋದು ಯಾವುದೂ ವಿಡಿಯೋ ಇಲ್ಲ. ಸೊ ನಾವೇ ಫಸ್ಟು ಹೋಗ್ತಾ ಇರೋದು. ನನ್ನ ಜೊತೆ ಆ್ಯಸ್ ಯೂಶ್ವಲ್ ಪ್ರಣಾಮ್ ಅಂತ ಬರ್ತಾ ಇದ್ದಾನೆ, ಪ್ರಣಾಮ್ 449 ಆ್ಯಂಡ್ ಶಶಾಂಕ್ ಬರ್ತಾ ಇದ್ದಾರೆ, ಶಶಾಂಕ್ ಅಂತ. ಸೊ ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈಗ ಟೈಮ್ ಎಕ್ಸಾಕ್ಟ್ಲಿ 2:37, 2:45ಗೆ ನಮ್ಮದು ಮೀಟಿಂಗ್ ಪಾಯಿಂಟು ಅರಮನೆ ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಮೀಟ್ ಆಗ್ತೀವಿ. ಸೊ 3 o'clock ಹೊರಡೋದು ಅಂತ ಇರೋದು. ಶಶಾಂಕ್ ಹೊರಟಿದ್ದಾನೆ, ಪ್ರಣಾಮು ಹೊರಟಿರ್ತಾರೆ. ಸೊ ಆ್ಯಸ್ ಯೂಶ್ವಲ್ ಅವ್ರದ್ದು ಲೇಟೇನೆ ಯಾವಾಗಲೂ. ನೋಡೋಣ ಈಗ ಇವತ್ತಾರು ಟೈಮಿಗೆ ಸರಿಯಾಗಿ ಬರ್ತಾರೋ ಇಲ್ವೋ ಅಂತ. ಓಕೆ, ಈಗ ಕೋಟೆ ಆಂಜನೇಯನ ದೇವಸ್ಥಾನ ಹತ್ರ ಹೋಗಿಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ, ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ದಿ ವೆರಿ ಫಸ್ಟ್ ಟೈಮು ಮೈಸೂರಿಂದ ಬೈಕಲ್ಲಿ ಹೋಗ್ತಾ ಇರೋದು ಈ ಪ್ಲೇಸ್ಗೆ. ಹೋಗ್ತಾ ದಾರಿಲಿ ತುಂಬ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ತೀವಿ. ಚಿರು ಶಶಾಂಕ್ ಬಂದಿದ್ದಾರೆ, ಜೊತೆಲಿ ಚಿರು ಬಂದಿದ್ದಾರೆ. ಎಲ್ರಿ ನಿಮ್ಮ ಲೇಟ್ ಲತೀಫು ಚಿರು. ಸೊ ಸಿ ಆಫ್ ಮಾಡೋಕ್ಕೆ ನಮ್ಮ ಚಿರು ಅವ್ರು ಬಂದಿದ್ದಾರೆ, ಆದರೆ ಅವರೇ ಬಂದಿಲ್ಲ ಇನ್ನೂ. ನಾವೆಲ್ಲ 2:45ಗೆ ಎಕ್ಸಾಕ್ಟು ಬಂದಿದ್ರೆ ಎನಿ ಟೈಮ್ ಲೇಟು. ಮಿಸ್ಟರ್ ಲೇಟ್ ಲತೀಫ್ ಅವರು 3 ಗಂಟೆಗೆ ಓಡೋ ಟೈಮ್ ಹೇಳಿರೋದು, 2:45 ಮೀಟಪ್ ಟೈಮ್ ಹೇಳಿರೋದು. ಕೋಟೆ ಆಂಜನೇಯ ದೇವಸ್ಥಾನದ ಮುಂದೆ ನಿಂತಿದ್ದೀವಿ. ಗಾಡಿಗಳೆಲ್ಲ ಲೈನಪ್ ಆಗಿದೆ, 3 ಗಾಡಿ ಹೋಗ್ತಾ ಇರೋದು. ಗಾಡಿಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಒಳ್ಳೇದು ಮಾಡಿ ಅಂತ ಚೆನ್ನಾಗಿ ಪೂಜೆ ಮಾಡಿ ಸರ್. ನೀವು ನಿಮ್ಮದೇ ನಮಗೆ ಪ್ರಾಬ್ಲಮ್ಮು, ನನ್ನಿಂದ ಯಾರಿಗೂ ಏನೂ ತೊಂದರೆ ಆಗ್ದಿರಂಗೆ ಕೇಳ್ಕೊಳ್ಳಿ. ಸೊ ಒಳ್ಳೇದಾಗಲಿ, ಎಲ್ಲ ಗಾಡಿಗಳಿಗೂ ದೃಷ್ಟಿತಾಗಿದೆ. ಹೊರಟಾಯಿತು. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಪ್ಪ. ಸೊ ಎಕ್ಸಾಕ್ಟ್ಲಿ ಟೈಮ್ ಈಗ 3:05. ವಿ ಆರ್ ಆನ್ ಟೈಮ್. ಜೈ ಜಗನ್ನಾಥ್, ಜೈ ಆಂಜನೇಯ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪೂರಿ ಜಗನ್ನಾಥ ಟೆಂಪಲ್ಗೆ. ಸೊ ಗೊತ್ತಾಯ್ತಲ್ಲ, ಇಲ್ಲಿವರೆಗೂ ಮೈಸೂರಿಂದ ಯಾರೂ ಬೈಕಲ್ಲಿ ಹೋಗಿಲ್ಲ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಓಕೆ, ಸೊ ನೋಡಿ ನಮ್ಮ ಈ ವಿಡಿಯೋಗಳನ್ನ ಚೆನ್ನಾಗಿ ಎನ್ಕರೇಜ್ ಮಾಡಿ. ಮೈಸೂರು ದಾಟಿ ಈಗ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸರ್ವಿಸ್ ರೋಡ್ಗೆ ಎಂಟ್ರಿ ಆದೋ. ಇಲ್ಲಿಂದ ಆ್ಯಕ್ಚುಯಲ್ ಜರ್ನಿ ನಮ್ಮದು ಶುರು. ಈಗ ಬೆಳಗ್ಗೆನೇ ಹೋಗ್ತಾ ಇರೋದು. ಚೆನ್ನಾಗಿದೆ, ಚಳಿ ಏನಿಲ್ಲ. ನಾನು ಜಾಕೆಟ್ದು ವೆಂಟೆಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಬರೀ ಒಂದೇ ಒಂದು ಫಾಗ್ ಲ್ಯಾಂಪ್ ಆನ್ ಮಾಡಿದ್ದೀನಿ. ನಮಗೆ ಈ ನಾಯಿಗಳದೇ ಒಂದು ದೊಡ್ಡ ಭಯ. ಅದೇ ನಿಂದೆ ಒಂದು ಭಯ ಅಂತ ಹೇಳ್ತಾ ಇರೋದು ನಾನು. ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ಗಳು ಅಂತ ಸೇರಿಸ್ದೆ ಗುರು ನಿನಗೆ. ವೆದರ್ ಮಾತ್ರ ಸೂಪರ್ವಾಗಿದೆ, ಒಳ್ಳೆ ತಣ್ಣು ಗಾಳಿ ಬೀಸ್ತದೆ, ಚಳಿ ಇಲ್ಲ, ಬಟ್ ಸಖತ್ತಾಗಿದೆ. ನಾನು ಜಾಕೆಟ್ದು ವೆಂಟ್ಸ್ ಎಲ್ಲ ಓಪನ್ ಮಾಡಿ ಬರ್ತಾ ಇದ್ದೀನಿ. ಒಳ್ಳೆ ತಣ್ಣು ಗಾಳಿ ಬೀಸ್ತಾ ಇದೆ. ದಿನವೆಲ್ಲ ಇದೇ ಥರ ವೆದರ್ ಇದ್ಬಿಟ್ರೆ ಕಂಟಿನ್ಯೂಸ್ ಸ್ಟ್ರೆಚ್ಚಲ್ಲೇ ಮೋಸ್ಟ್ಲಿ ಪೂರಿಗೆ ಹೊಡೆದ್ಬಿಡ್ತೀವೇನೋ. ಸಕ್ಕರೆ ನಗರ ಮಂಡ್ಯಕ್ಕೆ ಸುಸ್ವಾಗತ. 41 ಅಂದರೆ 35 ಮಿನಿಟ್ಸಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಮಂಡ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಅಮರಾವತಿ ಹತ್ರ ಆದಮೇಲಿಂದ ಒಂದು ಟೀ ಬ್ರೇಕ್ ಅಂತ ನಿಲ್ಲಿಸ್ಕೊಂಡಿದ್ದೀವಿ. ಹೌದು, ಯಾವ್ದಣ್ಣ ಇದು? ಶಶಿಕಿರಣ ಚೌಲ್ಟ್ರಿ ಬೈಪಾಸ್ ಹತ್ರ ಒಂದು ಟೀ ಅಂಗಡಿ ಓಪನ್ ಆಗಿದೆ. ಇದು 24/7. ಸೊ ಇಲ್ಲಿ ಬಂದು ನಿಲ್ಲಿಸ್ಕೊಂಡು ಪ್ರಣಾಮ ಕಿಟ್ಟಿಂದ ಏನೋ ತೆಗಿಯೋಕ್ಕೋಸ್ಕರ ಈಗ ನಾವು ನಮ್ಮನ್ನು ಒಂದು ಬ್ರೇಕ್ ಅಂತ ನಿಲ್ಲಿಸಿದ್ರು. ಇಲ್ಲಾಂದರೆ ಇನ್ನೂ ಕಂಟಿನ್ಯೂಸ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಹಾಕೊಂಡಿರೋ ಕಂಡೀಷನ್ನು ಹಾಗೇ ಇದೆ. ಸೊ ಯಾರು ಯಾವುದಕ್ಕೂ ಎಜಿಟೇಟ್ ಮಾಡ್ಕೋಬಾರ್ದು. ಎಲ್ಲಿ ನಿಲ್ಲಿಸ್ಬೇಕು ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಬ್ರೇಕಿಗೆ ನಿಲ್ಲಿಸೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಇಂಡಿಯಾದಲ್ಲಿ ನಿಲ್ಲಿಸ್ಕೊಂಡಿದ್ದು, ಟೀ ಕುಡ್ಕೊಂಡು ನಿಲ್ಲಿಸ್ಕೊಂಡು ಆದಮೇಲೆ ಗಾಡಿ ಹತ್ತಿರೋದು. ಈಗ ಟೈಮ್ ಎಕ್ಸಾಕ್ಟ್ಲಿ 4:39. ಚನ್ನಪಟ್ಟಣ ಕ್ರಾಸ್ ಆಗ್ತಾ ಇದ್ದೀವಿ. ಮೇನ್ ಚನ್ನಪಟ್ಟಣ ಎಂಟ್ರೆನ್ಸ್ ಆಗಿ ಬಸ್ ಸ್ಟ್ಯಾಂಡಿಂದ ಬಂದು ಹೋಗ್ತಾ ಇದ್ದೀವಿ. ಗಾಡಿನ ಒಳ್ಳೆ ಮಸ್ತು ಮಜಾ ಕೊಡ್ತಾ ಇದೆ. ವೆದರು ಸೂಪರ್ ಆಗಿದೆ. ರೈಡಿಂಗ್ಗೆ ಅಂತಲೇ ಮಾಡ್ಸಿರೋ ಥರ ಇದೆ ವೆದರು. ತುಂಬ ಚಳಿನೂ ಇಲ್ಲ,
ತುಂಬ ಸೆಕೆನೂ ಆಗ್ತಾಯಿಲ್ಲ. ಸೆಕೆ ಈ ಟೈಮಲ್ಲಿ ಆಗಲ್ಲ, ಬಟ್ ಚಳಿ ಅಂತೂ ಇಲ್ಲ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ 3 ಜನನೂ. ಈಗ ಬಿಡದಿಯಿಂದ ಬಿಟ್ಟು ಬ್ಯಾಂಗ್ಳೂರ್ ಕಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ರೋಡ್ ಮಾತ್ರ ಆಹಾಹಾ, ಅಲ್ಲಿವರೆಗೂ ಹೆಂಗೆ ಬಂದು ಅಂತ ಗೊತ್ತಾಗಲಿಲ್ಲ. ಈಗ ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಪ್ರತಿಯೊಂದು 10 ಮೀಟ್ರಿಗೂ ಗೊತ್ತಾಗ್ತಾ ಇದೆ. ರಾಜೇಶ್ವರಿ ನಗರ ಹತ್ರ ಬಂದು ನಾವು ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ 2 hours 20 minutes. ಅದರೊಳಗೊಂದು 15 minutes ಬ್ರೇಕು. ಪರವಾಗಿಲ್ಲ, ನಾಟ್ ಬ್ಯಾಡ್. ಒಳ್ಳೆ ಸ್ಪೀಡೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೋಸ್ಕರ ಇವರು ಕನಕಪುರ ರೋಡ್ ಮೇಲೆ ಹೋಗೋಣ, ರೋಡ್ಗಳು ಹಂಪ್ ಜಾಸ್ತಿ, ಈ ರೋಡ್ ಬೇಡ ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ಹೇಳಿದ್ದು ನಾರ್ಮಲ್ ರೋಡ್ಗೂ ಆ್ಯಂಡ್ ಎಕ್ಸ್ಪ್ರೆಸ್ ವೇಗೂ ಹಾರ್ಡ್ಲಿ 15-20 minutes ಡಿಫ್ರೆನ್ಸ್ ಅಷ್ಟೇ, ಇದರಲ್ಲೇ ಹೋಗೋಣ ಅಂತ ಹೇಳ್ದೆ. ಸೊ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸಮಯ 5:53. ಬೆಂಗಳೂರಿನ ಎಂಟ್ರೆನ್ಸಲ್ಲೇ ಗಾಳಿ ಆಂಜನೇಯ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಸಿಗ್ನಲ್ ಇದು. 5:53 ಈ ಥರ ಟ್ರಾಫಿಕ್ಕು. ನಾವಿನ್ನೂ KR ಪುರಂ ದಾಟಬೇಕು. ಅಲ್ಲಿ ಆ ಸಂತೆಯಲ್ಲಿ ಹೆಂಗಪ್ಪ ಅಂತ ಅನ್ನಿಸ್ತಾ ಇದೆ ಈಗ ನಮಗೆ. ಕತೆ ಒಂದು ಇಲ್ಲಪ್ಪ, ಮೈಸೂರಲ್ಲಿ ಈಗ 8 ಗಂಟೆಗೆ ಶುರು. ಪ್ರತಿಯೊಂದು ಸಿಗ್ನಲ್ಲು ಆನ್ ಮಾಡ್ತಾ ಇದ್ದಾರೆ ಈಗ. ಸಿಗ್ನಲ್ ಇಲ್ದಿರೋ ಜಾಗಕ್ಕೂ ಸಿಗ್ನಲ್ ಹಾಕ್ಬಿಟ್ಟು ಆನ್ ಮಾಡ್ತಾ ಇದ್ದಾರೆ ಈಗ. ಹಾಂ ನೋಡಿ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹಿಂಗೆ ಜನಗಳು. ನಾಟ್ ಬ್ಯಾಡ್. ಒಂದು 15 minutes ಟೀ ಬ್ರೇಕು, ಇನ್ನೊಂದು 5 to 10 minutes ಒಂದು ಫ್ಯೂಯಲ್ ಬ್ರೇಕು. 10 minutes ಆಯ್ತದು. ಅಂದ್ಕೊಂಡ್ರೆ ಎಕ್ಸಾಕ್ಟ್ಲಿ 3 hours ಬ್ಯಾಂಗ್ಳೂರು ಸಿಟಿ ಸೆಂಟ್ರಿಗೆ ಬಂದಿದ್ದೀವಿ. ಓಕೆ, ಒಳ್ಳೆ ಟೈಮೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಬೆಳಗ್ಗೆನೇ ಹಿಂಗೆ MG ರೋಡಲ್ಲಿ ಪ್ರತಿಯೊಂದು ಸಿಗ್ನಲ್ ನಿಂತ್ಕೊಂಡ್ಬರ್ತಾ ಇದ್ದೀವಿ ನಾವು. ಬಾ, ಅಂತೂ ಇಂತೂ KR ಪುರಮ್ಮು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 20 ನಿಮಿಷ ಆಯಿತು. ಇನ್ನು ಇದು ಇಳಿದ ಮೇಲೆ ಪುನಃ ಸಂತೆ ಗಿಂತೆ ಮಾರ್ಕೆಟು ಅವೆಲ್ಲ ಶುರುವಾಗುತ್ತೆ. ನಮ್ಗೆ ಅಷ್ಟು ದೂರ ಬಂದಿದ್ದು ಏನೋ ಅನ್ನಿಸ್ತಾ ಇಲ್ಲ. ಈ ಲಾಸ್ಟು ಕೆಂಗೇರಿಯಿಂದ ಇಲ್ಲಿಗೆ ಬರ್ತಾ ಇರೋದು, ಅಯ್ಯೋ, ಬ್ರೇಕು ಕ್ಲಚ್ಚು ಹಿಡ್ದು ಆಗಲೇ ಕೈಯೆಲ್ಲ ಒಂಥರ ಅನ್ನಿಸ್ತಾ ಇದೆ. ಹಿಮಾಲಯದ ಬೇರೆ ಕ್ಲಚ್ ಬೇರೆ ಹಾರ್ಡ್ ಸ್ವಲ್ಪ. ಆಕಾಶ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. KR ಪುರಂ ಹ್ಯಾಂಗಿಂಗ್ ಬ್ರಿಡ್ಜ್. ಆ್ಯಕ್ಚುಲಿ ಇದನ್ನೇನೋ ಹೇಳ್ತಾರೆ, ಏಷ್ಯಾದಲ್ಲೇ ನಂಬರ್ 1 ಏನೋ ಹೇಳ್ತಾರೆ ಇದನ್ನು. ಫಸ್ಟ್ ಕಟ್ಟಿದ್ದು ಅಂತಲೇ ಏನೋ, ನನಗೂ ಮರ್ತೋಗಿದೆ. ಓಕೆ, ಆ ಕಡೆ ನೋಡಿ ಸ್ಕೈ ಏನು ಸೂಪರಾಗಿದೆ ಕಲರು. ವಾವ್. ನಾವು ಮುಂದೆ ಟ್ರಾಫಿಕ್ ನೋಡ್ಲು. ಸೂರ್ಯೋದಯ 6:27. ಪಂಚಾಂಗನ ನೋಡ್ಕೊಂಬಂದಿದ್ದೀರಾ ನೀವು? ನಾನು ಅಲ್ಲಿ ಆಕಾಶ ನೋಡ್ಲು, ಇಲ್ಲಿ ಮುಂದೆ ಟ್ರಾಫಿಕ್ ನೋಡ್ಲು ಅನ್ನೋದೇ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ಅಂತೂ ಇಂತೂ ಬೆಂಗಳೂರಿಂದ KR ಪುರಮಿಂದ ಆಚೆ ಬಂದು ಅಂದರೆ ಒಂದು ಲೆವೆಲ್ಗೆ ಬೆಂಗಳೂರಿಂದ ಆಚೆ ಬಂದಂಗೆ ಅಂತ ಹಾರಿಬಲ್ ಆಗಿತ್ತು. ಒಂದು 20 ನಿಮಿಷ ಸರಿಯಾಗಿ ಸಿಗಾಕೊಂಡು, ಒಂದು 1/4 ಗಂಟೆ ಅನ್ಕೊತೀನಿ. ಕಾಲಲ್ಲಿ ತಳ್ಕೊಂಬರ್ಬೇಕು, ಕೈಯಲ್ಲಿ ಕ್ಲಚ್ ಹಿಡ್ಕೊಂಡು ಈ ಬೆರಳೆಲ್ಲ ನೋವು ಬಂದುಬಿಡ್ತು. ಓಕೆ, ನೆಕ್ಸ್ಟು ಹೊಸಕೋಟೆ ಟೋಲ್ ಹತ್ರ ಒಂದು ಟೀ ಕುಡ್ಕೊಂಡು, ಒಂದು ಅಲ್ಲಿ ಮಡ್ಕ ಟೀ ಅಂತ ಸಿಗುತ್ತೆ. ಯಾವಾಗ ನಾವು ಈ ರೋಡಿಗೆ ಬಂದಾಗಲೇ ಅಲ್ಲಿ ನಿಲ್ಲಿಸ್ತೀವಿ. ಸೊ ಆರಾಮಾಗಿ ಒಂದು ಟೀ ಕುಡ್ಕೊಂಡು ಆಮೇಲೆ ಹೋಗೋದು. ಸ್ವಲ್ಪ ಪರವಾಗಿಲ್ಲ, ಈಗ ಬೆಳಗ್ಗೆ ಬರ್ತಾ ಇದೆ ನೋಡುವ. ಅವರಿಬ್ಬರು ಮುಂದೆ ಹೋದರು. ನನಗೊಂದು ಯಾವುದೋ ಒಂದು ಹಳೇ ಗಾಡಿಯಿಂದ ಸಿಗಾಕೊಂಡು ನಂದು ನಿಧಾನ ಆಯಿತು. ಅವರಿಬ್ಬರು ಹೊಡ್ಕೊಂಡು ಹೋದರು. ಹೊಸಕೋಟೆ ಟೋಲಿಗೆ ಬಂದು ಸೊ ಒಂದು ಟೀ ಕುಡಿಬೇಕಾ ಏನು ಅಂತ ಕೇಳಿಬಿಟ್ಟು ನೋಡೋಣ. ಈಗ ಬ್ಯಾಂಗ್ಳೂರು ಟ್ರಾಫಿಕ್ಕಿಂದ ಹೊರಗಡೆ ಬಂದಾದ್ಮೇಲೆ ಹೊಸಕೋಟೆ ಟೋಲ್ ಹತ್ರ ಒಂದು ರೌಂಡ್ ನಿಲ್ಲಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಈಗ ಹೊರಡಬೇಕು. ಟೀ ಹೇಳಿದ್ದೀವಿ, ಟೀ ಮಾಡ್ತಾ ಇದ್ದಾರೆ. ಸೊ ಶಶಾಂಕ್ ಅವ್ರು ಇಲ್ಲಿದ್ದಾರೆ. ಶಶಾಂಕ್, ಹೇಗಿತ್ತಪ್ಪ? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಬೆಂಗಳೂರು ಬರೋವರೆಗೂ ಒಂಥರ, ಬೆಂಗಳೂರು ಬಂದಾದ್ಮೇಲೆ ಒಂಥರ. ಬೆಂಗಳೂರು ನಾವು ಮೈಸೂರಿಂದ ಬಂದಿದ್ದೇನೋ ಅನಿಸ್ಲಿಲ್ಲ. ಬೆಂಗಳೂರಿಂದ ಇಲ್ಲಿಗೆ ಬರೋವರೆಗೂ ಅಮ್ಮ. ಓಕೆ, ಇನ್ನು ಮುಂದೆ ಆರಾಮಾಗಿರುತ್ತೆ ಫುಲ್ಲು ನೆಮ್ಮದಿ ಸರ್. ಸೊ ಪ್ರಣಾಮ್ ಅವರು ಆ ಕಡೆ ಹೋಗಿದ್ದಾರೆ, ಅವ್ರ ವಿಡಿಯೋಗಳು ಮಾಡಿಕೊಂಡು. ಓಕೆ, ನೆಕ್ಸ್ಟ್ ರೋಡಲ್ಲಿ ಸಿಗೋಣ. ಇನ್ನು ಬೆಳಕು ಹರಿದಿದೆ. ಹೊಸಕೋಟೆ ಟೋಲ್ ಪ್ಲಾಜಾದಲ್ಲಿ ಒಂದು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಅತ್ಯವಶ್ಯಕವಾಗಿ ಬೇಕು ಅನ್ನಿಸ್ಬಿಡ್ತೀವಿ ಟೀ.
ಮೊದಲನೇದು ನಿಲ್ಲಿಸಿದ್ದು ಓಕೆ, ಸ್ವಲ್ಪ ಗ್ಲೌಸ್ ಗೀಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಕ್ಕೆ ನಿಲ್ಲಿಸ್ಕೊಂಡಿದ್ದು. ಎರಡನೇದು ಫ್ಯೂಯಲ್ ಬ್ರೇಕ್ ಆಯಿತು. ಆ್ಯಕ್ಚುಲಿ ಬ್ರೇಕು ಬೇಕೇ ಬೇಕು ಅಂತ ನಿಲ್ಲಿಸ್ಕೊಂಡಿದ್ದು ಬ್ರೇಕ್ ಇದು. ಓಕೆ, ಸೊ ಇಲ್ಲಿಂದ ಈಗ ಸೀದಾ ನಮ್ಮ ಫಸ್ಟ್ ಡೆಸ್ಟಿನೇಷನ್ನು. ಸೊ ನೋಡ್ತಾ ಇದ್ದೀವಿ, ಡೆಸ್ಟಿನೇಷನ್ಗೆ ಹೋಗೋಣ ಇಲ್ಲ ದಾರಿ ಮಧ್ಯೆ ಏನಾದ್ರು ಹೋಟೆಲ್ಗಳು ಓಪನ್ ಇದ್ದು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಕೋಬೇಕಾ ನೋಡಿಬಿಟ್ಟು ಮಾಡ್ತೀವಿ. ಅನದರ್ 72 ಕಿಲೋಮೀಟರ್ಸ್ ಇದೆ ಫಸ್ಟ್ ಡೆಸ್ಟಿನೇಷನ್ನು. ನೋಡಿ ಎದುರುಗಡೆ ಬೆಟ್ಟ, ಅರ್ಧ ಬೆಟ್ಟ ಒಂಥರ ಫಾಗ್ ಕಟ್ಟಿದೆ. ಈ ಕಡೆ ಒಂದು ಕೆರೆ ಕಾಣಿಸ್ತಾ ಇತ್ತು, ಆ ಕೆರೆ ಫುಲ್ಲು ಫಾಗಿಂದ ಮುಚ್ಚಿತ್ತು. ಬಟ್ ಇಲ್ಲಿ ಗಿಡ ಮರಗಳೆಲ್ಲ ಅಡ್ಡ ಬಂತು. ಓಕೆ, ಸಗದಾಯಿತು. ದೂರದಿಂದ ಸ್ವಲ್ಪ ಮೇಲಿತ್ತು ರೋಡು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಇಲ್ಲಿ ಆ ಕಡೆ ಕೆರೆ, ಗೋಪುರದಲ್ಲಿ ಸರಿಯಾಗಿ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಈಗ ಕೋಲಾರನ ದಾಟಿ ಮುಂದೆ ಬಂದು ರೀ, ಇನ್ನೂ ಎಷ್ಟು ದೂರ ಇದೆಯಪ್ಪ? ಇನ್ನೂ ಎಷ್ಟು ದೂರ ಇದೆ? ಮ್ಯಾಪ್ ಗಿಪ್ ಏನಾದ್ರು ಹಾಕ್ಕೊಂಡಿದ್ರು? ಬನ್ನಿ, ಅದು ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಬೋರ್ಡ್ ಥರ ಕಾಣುತ್ತೆ, ಕೊಲಾದೇವಿ ಅಂತ. ಸೊ ನೋಡಿ, ಟರ್ನ್ ತಗೋಬೇಕು. ಒಂಥರ ಚಿಕ್ಕ ಜಂಕ್ಷನ್ ಅದು. ಈ NS1 ಬಿಟ್ಬಿಡುಗರು ಅವಾಗಿಂದನೂ ಚಚ್ಚಾಡ್ತಾನೆ. ಆ ಗಾಡಿ ಹೋಯ್ತಲ್ಲ ಪಕ್ಕದಲ್ಲಿ ಗಯ್ಯೋ ಅಂತ ಕೂಗ್ತಾ ಇದ್ದದು. ಬಿಟ್ಬಿಡಪ್ಪ ಅವನ್ನ, ಪುನಃ ರೈಟ್ಗೆ ಆಗ್ತಾ ಇದೆ ಅವನ್ನ ಬಿಡು ಅಂದರೆ. ಓಕೆ, ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸ್ಕೊತಾ ಇದ್ದೀವಿ. ಅದು ಮುರುಗನ್ ಇಡ್ಲಿ ಅಂತೆ. ಓ, ಯಾಕೆ ಗುರು ನಾನು ಹಿಂಗೆ ದಾರಿ ತಪ್ತಾ ಇದ್ದೀನಿ ಇವತ್ತು? ನಾನು ಈ ಕಡೆ ದಾರಿ ಇರುತ್ತೆ ಅಂದ್ಕೊಂಡು ಹಿಂಗೆ ಬಂದರೆ ದಾರಿನೇ ಇಲ್ಲ, ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟವ್ರೆ. ಆಹಾ, ಮುರುಗನ್ ಇಡ್ಲಿಗೂ ಮುಳುಬಾಗ್ಲು ಇಡ್ಲಿಗೂ ವ್ಯತ್ಯಾಸ ಗೊತ್ತಿಲ್ವಾಗರು. ನಿನ್ನೆಲ್ಲ ಕರ್ಕೊಂಡು ನಾನು ಒಡಿಸಾಗೆ ಹೋಗ್ಬಿಟ್ಟು ಏನಪ್ಪ ಭಾಷೆಲಿ ಮಾತಾಡಬೇಕು ಹಂಗಂತೀರಾ? ಹಂಗೆ ನಮ್ಮನ್ನು ನೀವೇ ಕರ್ಕೊಂಡು ಹೋಗ್ಬಿಡಿ. ಹಾಂ, ಹಂಗಂತೀರಾ? ಯಾ ಸರಿ ಸರ್. ಮುರುಗನ್ ಇಡ್ಲಿ ಅಂತ ಇಲ್ಲಿ ಬಂದು ಕೋಲಾರ ಆದಮೇಲೆ ಹೈವೇಲೇ ಇದೆ. ಏನೋ ಸ್ವಲ್ಪ ಸ್ಪೆಷಲ್ ಆಗಿದೆ ತಿಂಡಿಗಳೆಲ್ಲ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ, ಇಲ್ಲಿ ನೋಡಿ ಏನೋ ಇಲ್ಲಿ ಸ್ಪೆಷಲ್ ಅಂತೆ, ಪುಡಿ ಇಡ್ಲಿ ಅಂತ. ಎಷ್ಟೊಂದು ಇಡ್ಲಿ ಐಟಮ್ಗಳು ಹೇಳಿದ್ರು. ಸೊ ಅದನ್ನು ಈಗ ತಿನ್ನೋಣ ಅಂತ ಒಂದು 2-3 ಐಟಮ್ ಅವರು ಟ್ರೈ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ನೋಡುವ ಏನು ಅಂತ. ಓಕೆ, ತಿಂದಾದ್ಮೇಲೆ ಏನು ಹೇಗಿತ್ತು ಅಂತ ಹೇಳ್ತೀವಿ. ಸಿಗೋಣ ಆಮೇಲೆ. ಆಲ್ಮೋಸ್ಟ್ 45 ಮಿನಿಟ್ಸು, 8:44 ಇಲ್ಲ, ಆಲ್ಮೋಸ್ಟ್ 1 ಅವರೇ ಆಯಿತು. 1 ಅವರ್. ಓಕೆ, ಮುರುಗನ್ ಇಡ್ಲಿಯಿಂದ ಒಂದು ಪುಡಿ ಇಡ್ಲಿ, ಒಂದು ಗೀ ರೋಸ್ಟು ತಿನ್ಕೊಂಡು ಹೊರಟು. ಆಲ್ಮೋಸ್ಟ್ 1 ಅವರ್ ಟೈಮ್ ಆಯಿತು. ಇನ್ನು 1, 2 ಇಬ್ಬರು ಹೊರಗಡೆ ಬಂದರು. ಓಕೆ, ಎಲ್ಲ ತೊಗೊಂಡಿದ್ದೀವಿ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಕೊಲಾದೇವಿ ಅನ್ನೋ ಪ್ಲೇಸು. ಸೊ ಇದು ಬಂದು ಕೋಲಾರ ಮತ್ತು ಮುಳುಬಾಗ್ಲು ಮಧ್ಯದಲ್ಲಿ ಒಂದು 20 ಕಿಲೋಮೀಟರ್ಸು ಡಿವಿಯೇಷನ್ ತೊಗೋಬೇಕು. ಓಕೆ, ಸೊ ಇಲ್ಲಿ ಬಂದು ಪ್ರಪಂಚದಲ್ಲೇ ಒಂದೇ ಒಂದು ಗರುಡ ದೇವಸ್ಥಾನ ಅಂತ ಹೇಳ್ತಾರೆ. ನಾವು ಅದನ್ನೇ ಕೇಳ್ಕೊಂಡಿದ್ದೀವಿ. ಸೊ ಇದೇನೆಂದರೆ, ರಾವಣ ಸೀತೆನ ಎತ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಜೊತೆ ಫೈಟಿಂಗ್ ಆಗುತ್ತೆ. ಆ ಫೈಟಿಂಗಲ್ಲಿ ಜಟಾಯುನ ರಾವಣ ಸಾಯಿಸ್ತಾನೆ. ಅಂದರೆ ಅದು ನೋಡಿರ್ತೀರ ಚಿಕ್ಕದಲ್ಲೆಲ್ಲ. ಸೊ ಇದು ಜಟಾಯುದು ರೆಕ್ಕೆ ಬಿದ್ದಿದ್ದ ಜಾಗ ಅಂತ ಹೇಳ್ತಾರೆ. ಜಟಾಯು ಇಸ್ ನಥಿಂಗ್ ಬಟ್ ಗರುಡ. ಸೊ ಅದನ್ನೇ ಒಂದು ದೇವಸ್ಥಾನ ಅಂತ ಮಾಡಿದ್ದಾರೆ. ಓಕೆ, ಇಲ್ಲಿ ಈ ರೋಡಿಗೆ ಬಂದಾಗಲ ನಾನು ಆ ಟೆಂಪಲ್ನ ವಿಸಿಟ್ ಮಾಡ್ತಾ ಇರ್ತೀನಿ. ತುಂಬ ಹಳೇ ದೇವಸ್ಥಾನ, ಬಟ್ ಅಷ್ಟೇ ಪವರ್ಫುಲ್ ಟೆಂಪಲ್ ಕೂಡ. ಸೊ ನೀವು ಈ ಕಡೆ ಬಂದಾಗ ಆ ದೇವಸ್ಥಾನಕ್ಕೆ ಬನ್ನಿ. ಈಗ ಕೊಲಾದೇವಿ ಅನ್ನೋ ಪ್ಲೇಸ್ಗೆ ಡಿವಿಯೇಷನ್ ಬರ್ತಾ ಇದೆ. ಇನ್ನೊಂದು 500-600 ಮೀಟರ್ ಇರ್ಬೋದು. ನೋಡುವ ಇಂಡಿಕೇಟರ್ ಆಫ್ ಮಾಡ್ರಿ ರೀ. ಇಂಡಿಕೇಟರ್ ಆಫ್ ಮಾಡ್ರಿ. ಇಲ್ಲ ಇಲ್ಲೇ 300 ಮೀಟರ್ ಲೆಫ್ಟ್ ತಗೋಬೇಕು ಅದಕ್ಕೆ. ಓ, ಅದಕ್ಕೆ 300 ಮೀಟ್ರಿಂದನೇ ಹಾಕೊಂಡು ಹೋಗ್ಬಿಟ್ಟಿದ್ದೀರಾ? ಶಿಸ್ತು ಸರ್ ನಿಮ್ದು ವ್ಯವಹಾರಗಳು. ಹೌದು, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲ್ಲ. ಇಲ್ಲಿ ಇಲ್ಲ. ಓ, ಇಲ್ಲೊಂದು ಬೋರ್ಡ್ ಇತ್ತು, ಕಿತ್ತಾಕ್ಬಿಟ್ಟವ್ರಾ? ನೋಡಿ, ಅಯ್ಯೋ ಫುಲ್ಲು ಲೂಸ್ ಟ್ರಾವೆಲ್ಸ್ ಗುರು. ನೆಲ್ಲೂರು ಹೆಮ್ಮಗ್ರಹಾರ. ಓಕೆ, ಈ ಥರ ಒಂದು ಸಣ್ಣ ರೋಡಲ್ಲಿ
ಇನ್ನೊಂದು 20 ಕಿಲೋಮೀಟ್ರಾ? 11 ಕಿಲೋಮೀಟರ್. 11 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಕೊಲಾದೇವಿ ಅಂತ. ಟೋಟಲ್ 18, 11 ಆದ್ಮೇಲೆ ಒಂದು ರೈಟ್. ಓಕೆ, ಅದೇ 20 ಕಿಲೋಮೀಟ್ರ್ ಬರುತ್ತೆ ಟೋಟಲ್ಲು. ಸೊ ನೋಡಿ, ಈ ಥರ ಒಂದು ಹಳ್ಳಿ ಒಳಗಡೆಗೆ ಹೋಗ್ಬೇಕೀಗ. ಆ ಪ್ಲೇಸು, ಆ ಊರ ಹೆಸರೇ ಕೊಲಾದೇವಿ ಅಂತ. ಆ ಕೊಲಾದೇವಿ ಅನ್ನೋ ಊರಲ್ಲಿ ಗರುಡ ಟೆಂಪಲ್ ಇದೆ. ಹೇಳೋದು ಪ್ರಪಂಚದಲ್ಲೇ ಇದೊಂದೇ ಒಂದು ಗರುಡ ಟೆಂಪಲ್ ಇರೋದು ಅಂತ. ನೋಡುವ, ಅಲ್ಲೇನಾದ್ರು ಪುರೋಹಿತರು ಸಿಕ್ಕು ಒಳ್ಳೆ ಮೂಡಲಿದ್ದು ಮಾತಾಡ್ಸಿದ್ರೆ ಗಾಡಿ ಅದ್ರ ಬಗ್ಗೆ ಡೀಟೇಲ್ ಕೇಳುವ. ಅಂತಂದರೆ ಇಲ್ಲಿ ಸೂಪರ್ ಆಗಿರೋದು. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಅಕ್ಕಪಕ್ಕ ಎರಡೂ ನೀಲಗಿರಿ ತೋಪು, ಇನ್ನು ಒಳಗಡೆ ಸ್ವಲ್ಪ ತೋಟಗಳ ಥರ ಇದೆ. ಸಖತ್ತಾಗಿದೆ. ಮುಂದೆ ಒಂದು ಟರ್ನಿಂಗಲ್ಲಿ ಕೆರೆ ಬರುತ್ತೆ ಗುರು. ಬೆಳಗ್ಗೆ ಬಂದಿದ್ದು ನಾವು ಆ ಟೈಮಲ್ಲಿ ಫುಲ್ಲು ಒಂಥರ ಫಾಗು, ಅಲ್ಲೇನಿದೆ ಅಂತಲೇ ಕಾಣಿಸ್ತಾ ಇರೋ ಥರ ಇತ್ತು. ಸಖತ್ತಾಗಿತ್ತು. ಅದು ಹೋದ ಸಲ ಇಲ್ಲ, ಅದ್ರ ಸಲ, ಈ ಸಲ ಬಂದಾಗ ಮಳೆ ಫುಲ್ಲು. ಅಲ್ಲ, ನೀವು ತಿರುಪತಿಗೆ ಪ್ರತಿ ಸಲ ಹೋದಾಗ ಇಲ್ಲಿ ಬಂದ್ಬಿಟ್ಟೆ ಹೋಗೋದಾ? ಇಲ್ಲಿ ಬಂದು ಹೋಗ್ತೀವಿ ಹಂಗೆ ಹೆಚ್ಚು ಕಡಿಮೆ. ನಾವು ಫ್ರೆಂಡ್ಸ್ಗಳು 4 ಜನ ಬರ್ತೀವಲ್ಲ. ನಾನು, ಮುಸ್ತಫಾ, ರವಿ ಮತ್ತು ಪವನ್ ಅಂತ. ನೋಡಿ ಸ್ನೇಹಿತರೆ, ಹೆಸರೆಲ್ಲ ತಗೊಂತಾ ಇದ್ದಾರೆ. ಅವರು ಇದೆಲ್ಲ ನೋಡೋದಿಲ್ಲ. ಅವ್ರದ್ದು ಕೆಲಸ ಆಯಿತು, ಅವ್ರದ್ದಾಯ್ತು ಅನ್ನಂಗೆ ಇರ್ತಾರೆ ಅವ್ರುಗಳೆಲ್ಲ. ಸರ್ ಎಲ್ಲ ನಿಮ್ಮ ಥರನೇ ಎಲ್ಲ ದುಡ್ಡು ಮಾಡೋರೆ ಸರ್ ಅಲ್ವಾ? ಗರುಡ ಅಷ್ಟು ಅನ್ನಪ್ಪ, ಇಲ್ಲೆಲ್ಲ ರೈಟ್ ಗೊತ್ತಾಗಬೇಕು. ಅಷ್ಟು ಅನ್ನಪ್ಪ ಗರುಡ ಸ್ವಾಮಿ, ಕೊಲಾದೇವಿ ಗರುಡ ಟೆಂಪಲ್ ಬೋರ್ಡ್ ಆಯ್ತಾ? ನೋಡಿ ನೋಡಿ ಹೇಗಿದೆ ಒಳಗಡೆ, ಹಳ್ಳಿ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ಗೂಗಲ್ ಮ್ಯಾಪು. ಓ ಪ್ರಜೆ ಸೂಪರ್ ಅಲ್ಲ? ಸೂಪರ್. ಅವ್ರಿಗೆ ಯಾರ ನೋಡ್ರು ಅಂದ್ಕೊಂಡು ಆ ಕಡೆ ತಿರುಗ್ತಾನೆ. ನೋಡ್ಬಿಟ್ಟು ಹಂಗೆ ಸೀದಾ ಹೋಗ್ತಾವನಲ್ಲಪ್ಪ. ಅವನು ಗೊತ್ತಾಗ್ಬಿಡ್ತು ಸರ್ ನಮ್ಮ ನಿಲ್ಲಿಸ್ತೀವಿ ಅಂತ. ಇಲ್ಲ ಇಲ್ಲ ಇಲ್ಲ, ಗಾಡಿ ಕಂಡೀಷನ್ ಆಗಿರುತ್ತೆ. ಹಂಗೆ ಅಲ್ವಾ? ನಮ್ಮ ಮೇಲೆ ಕಾನ್ಫಿಡೆನ್ಸು, ಗಾಡಿ ಮೇಲೆ ಕಾನ್ಫಿಡೆನ್ಸು. ಹಂಗೆ ಈ ಥರ ಎಲ್ಲ ರೈಡಿಂಗ್ ಏರೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ ಅಂದರೆ ಇವರೆಲ್ಲ ಪ್ರೋ ರೈಡರ್ಸ್ನೇ ಅಂತ. ಸರ್ ಇವರೆಲ್ಲ ಅನ್ಬೇಡಿ, ನಿಮ್ಗೆ ನೀನೇ ತಾನೇ ಫಸ್ಟ್ ಹೋಗಿದ್ದು, ನಿನ್ ನೋಡೇ ಅವ್ನು ಹಂಗಾಗಿದ್ದು. ಹಂಗ ಅನ್ನೋದೇ ಮತ್ತೆ. ಗಾಡಿಗಳು ಜಾಸ್ತಿ ಇದೆ ರೈಟಲ್ಲಿ. ಸೊ ಪ್ರಸಿದ್ಧ ಕೊಲಾದೇವಿ ಗರುಡ ದೇವಸ್ಥಾನಕ್ಕೆ ಬಂದು ಉತ್ತರಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲೇನೆ ಆಂಜನೇಯ ಸ್ವಾಮಿನೂ ಇದೆ. ಸೊ ಸಾಧ್ಯ ಆದರೆ ನೋಡುವ ಬನ್ನಿ. ಓಕೆ, ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನ, ಉತ್ತರಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಓಕೆ, ಪ್ರಪಂಚದ ಏಕೈಕ ಗರುಡ ದೇವಸ್ಥಾನದಲ್ಲಿ ಈಗ ಗರುಡ ಸ್ವಾಮಿಗೆ ಅಭಿಷೇಕ ಆಗ್ತಾ ಇದೆ. ಕದ್ದು ಮುಚ್ಚಿ ವಿಡಿಯೋ ತಗೊತಾ ಇದ್ದೀನಿ, ನೋಡಿ. ಗರುಡ ದೇವಸ್ಥಾನದಿಂದ ಹೊರಡ್ತಾ ಇದ್ವಿ. ಕೊಲಾದೇವಿ ಅನ್ನೋ ಊರಲ್ಲಿ ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನ ಅಂತ ಅಲ್ಲಿ ಕಾಣಿಸ್ತದೆ ನೋಡಿ ಬೋರ್ಡು. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಬೇಕು ಅಂದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಡ್ರೆಸ್ಸು ಗೂಗಲ್ ಮ್ಯಾಪು ಸಿಗಿದ ಕರ್ಕೊಂಬಂದು ಇಲ್ಲೇ ಬಿಡುತ್ತೆ. ಇಲ್ಲಿಂದ ನೆಕ್ಸ್ಟು ಕುರುಡುಮಲೆ ಅಂತ ಒಂದು ದೇವಸ್ಥಾನ ಇದೆ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಈ ಗರುಡ ದೇವಸ್ಥಾನದ್ದು ದರ್ಶನ ಆಯ್ತಲ್ಲ, ಈಗ ಹೊರಡುವ. ಗರುಡ ಸ್ವಾಮಿದು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಕುರುಡುಮಲೆ ಮಹಾಗಣಪತಿ ದೇವಸ್ಥಾನ. ಓಕೆ, ನಮ್ಮನ್ನು ನೋಡಿ, ನಮ್ಮ ಅವತಾರಗಳನ್ನ ನೋಡಿ, ನಮ್ಮ ಎಲ್ಲನೂ ನೋಡಿ ಜನಗಳು ಅವರಾಗಿದ್ದವರೇ ಬಂದು ಮಾತಾಡಿಸ್ತಾ ಇದ್ದಾರೆ. ಓಕೆ, ಹಾಂ, ಗರುಡ ಸ್ವಾಮಿ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಸುಖವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರೋಂಗೆ ಮಾಡಪ್ಪ ಅಂತ ಕೇಳ್ಕೊತ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನಾವಿವಾಗ ಹೋಗ್ತಾ ಇರೋದು ಕುರುಡುಮಲೆ ಗಣಪತಿ ದೇವಸ್ಥಾನ, ಇಲ್ಲ ರಾಜಕೀಯ ಗಣಪತಿ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಈ ಕೊಲಾದೇವಿ ಗರುಡ ಟೆಂಪಲಿಂದ ಅದು 8 ಕಿಲೋಮೀಟ್ರ್ ದೂರ ಇದೆ. ಸೊ 2 ದಾರಿಲಿ ಹೋಗ್ಬೋದು. ಒಂದು ಆ ಹೈವೇಲೇನೆ ಹೋಗಿ
ಒಳಗಡೆ ಹೋಗ್ಬೋದು. ಇಲ್ಲ ಇದು ಶಾರ್ಟ್ಕಟ್, ಇದು 8 ಕಿಲೋಮೀಟ್ರು. ಆ ಕಡೆಯಿಂದ ಹೋದರೆ 13 ಕಿಲೋಮೀಟ್ರು 14 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಶಾರ್ಟ್ಕಟ್ಟಲ್ಲೇ ಹೋಗ್ತಾಯಿದ್ದೀವಿ. ಸೊ ಇದನ್ನು ಅಷ್ಟೇ, ಈ ದೇವಸ್ಥಾನವೇ ನಾವು ಯಾವಾಗ ಬಂದ್ರೂ ಈ ಗರುಡ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಈ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ತಿರುಪತಿ ಕಂಟಿನ್ಯೂ ಮಾಡ್ತೀವಿ. ಆ ಥರ ಇಲ್ಲಿಂದ ಇನ್ನೂ 2.5 ಕಿಲೋಮೀಟರ್ಸ್ ಇದೆ ಅಂತೆ ಕುರುಡುಮಲೆ ರಸ್ತೆಗೆ. ಆಯಿತು ಕುರುಡುಮಲೆ ರಸ್ತೆ 2.5 ಕಿಲೋಮೀಟರ್ಸ್ ಅಂತ ಇತ್ತು. ಮೋಸ್ಟ್ಲಿ ಇದೇ ಇರಬೇಕು ಕರಡುಮಲೆ ಅಂತ. ಅದು ದೇವಸ್ಥಾನದ ಏನಂದರೆ ಸ್ಟೋರಿ ತುಂಬ ವರ್ಷದಿಂದ, ಅಂದರೆ ಋಷಿ ಮುನಿಗಳ ಕಾಲದ್ದು ಒಂದು ಸ್ಟೋರಿ ಹೇಳಿದ್ರು, ಅಷ್ಟು ನೆನಪಿಲ್ಲ ನನಗೆ ಯಾರು ಅಂತ. ಸೊ ಆ ಜಾಗದಲ್ಲಿ ಒಂದು ಸಣ್ಣದು ಚಿಕ್ಕದು ಇಷ್ಟು ಸಾಲಿಗ್ರಾಮದಲ್ಲಿ ಒಂದು ಗಣೇಶನ ವಿಗ್ರಹ ಮಾಡಿ ಇಟ್ಟಿದ್ದಂತೆ. ಇವತ್ತೊಂದು ದಿನ ಅದು ಹೆಚ್ಚು ಕಡಿಮೆ 8 ಅಡಿ ಎತ್ತರ ಇದೆ. ಸೊ ಒಳಗಡೆ ಅದನ್ನು ನಮಗೆ ವಿಡಿಯೋ ಆಗಲಿ ಫೋಟೋ ಆಗಲಿ ಬಿಡೋದಿಲ್ಲ, ಬಟ್ ಒಳಗಡೆ ನೋಡಿದಾಗ ಅಷ್ಟು ಎತ್ತರ ಇದೆ. ಸಾಲಿಗ್ರಾಮ ಗಣಪತಿ ಒಂದು ಹೆಚ್ಚು ಕಡಿಮೆ 8ರಿಂದ 10 ಅಡಿ ಎತ್ತರವರೆಗೂ ಇದೆ. ಸೊ ಯಾವಾಗಲೂ ಅದನ್ನು ಬಂದಾಗ ಈ ಸೈಡು ನೋಡಿಕೊಂಡೇ ಹೋಗ್ತೀವಿ ನಾವು. ಅದನ್ನು ರಾಜಕೀಯ ಗಣಪತಿ ಕೂಡ ಅಂತಲೇ ಹೇಳ್ತಾರೆ. ಓಕೆ, ಮಲೆ ಅಂದರೆ ಬೆಟ್ಟಗಳು, ಆ ಬೆಟ್ಟದ ಹಿಂಭಾಗನೇ ಇರೋದದು ಕರಡುಮಲೆ. ಹೋಗಿ ಅದೀಗ ಕುರುಡುಮಲೆ ಅಂತ ಆಗ್ಬಿಟ್ಟಿದೆ. ಅಲ್ಲಿ ಕರಡಿಗಳಿದ್ದಿದ್ದ ಜಾಗ, ಕರಡಿಗಳಿದ್ದಿದ್ದ ಬೆಟ್ಟ ಕರಡುಮಲೆ ಅನ್ನೋದು. ಅದು ಆಡು ಭಾಷೆಗೆ ಬಂದು ಕುರುಡುಮಲೆ ಅಂತ ಆಗ್ಬಿಟ್ಟಿದೆ. ಇದೇ ಕರಡುಮಲೆ ಗಣಪತಿ ದೇವಸ್ಥಾನ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ತೋರಿಸ್ತೇನೆ ನಿಮಗೆ, ನೋಡಿ. ಕುರುಡುಮಲೆ ಗಣೇಶ ದೇವಸ್ಥಾನ ಇದು ತುಂಬ ಚಿಕ್ಕ ಸಾಲಿಗ್ರಾಮದಿಂದ ಮಾಡಿರೋದು ಗಣಪತಿ. ಇವತ್ತೊಂದು ದಿನ ಇಷ್ಟು ದೊಡ್ಡದಾಗಿದೆ. ಕರಡುಮಲೆ ಗಣಪತಿ ದೇವಸ್ಥಾನದಿಂದ ಈಗ ಹೊರಡ್ತಾ ಇದ್ದೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಮೈಸೂರಿಂದ ಇಲ್ಲಿವರೆಗೂ ಬಂದಿದ್ದು ನೀವು ನೋಡಿದ್ದೀರಾ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇಲ್ಲಿಂದ ಈಗ ವಿಜಯವಾಡಗೆ ಹೊರಡ್ತೀವಿ. ಪುರಿ ಜಗನ್ನಾಥ್ಗೆ ಹೋಗ್ಬೇಕಾದ್ರೆ ನಾವು ವಿಜಯವಾಡದಲ್ಲಿ ಹಾಲ್ಟ್ ಆಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಮೈಸೂರಿಂದ ಇಲ್ಲಿವರೆಗೂ ಬಂದಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋನೂ ಅದೇ ರೀತಿ ನೋಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.